ನಗರದ ಕೊಹಿನೂರು ರಸ್ತೆಯಲ್ಲಿ ನೂತನವಾಗಿ ಆರಂಭಗೊಂಡಿರುವ ಝಾರಾ ಅರೇಬಿಯನ್ ಮಂದಿ ರೆಸ್ಟೋರೆಂಟ್ ಅನ್ನು ಶಾಸಕ ಡಾಕ್ಟರ್ ಮಂತ್ರಗೌಡ ಅವರು ಬುಧವಾರ ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡಿದರು. ಸಾಕು ಇನಾಗ್ರೇಷನ್ ಮಾಡಿ ಅರೇಬಿಯನ್ ಶೈಲಿಯ ವಿಶೇಷ ಖಾದ್ಯಗಳೊಂದಿಗೆ ಗ್ರಾಹಕರಿಗೆ ವಿಭಿನ್ನ ರುಚಿಯ ಅನುಭವ ನೀಡುವ ಉದ್ದೇಶದಿಂದ ರೆಸ್ಟೋರೆಂಟ್ ಆರಂಭಿಸಲಾಗಿದೆ. ಚಾರ್ಕೋಲ್ ಶವರ್ಮಾ, ಶವಾಯ ಮಂದಿ, ಫಿಶ್ ಮಂದಿ, ವಿವಿಧ ಬಗೆಯ ಬಿರಿಯಾನಿ ಸೇರಿದಂತೆ ಹಲವು ವಿಶೇಷ ಖಾದ್ಯಗಳು ಇಲ್ಲಿ ಲಭ್ಯವಿದೆ. ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ಡಾಕ್ಟರ್ ಮಂತ್ರಗೌಡ ಅವರು, ಮಡಿಕೇರಿಯಲ್ಲಿ ಪ್ರವಾಸೋದ್ಯಮದ ಜೊತೆಗೆ ಆಹಾರೋದ್ಯಮವು ಬೆಳೆಯುತ್ತಿರುವುದು ಸಂತಸದ ಸಂಗತಿ. ಸ್ಥಳೀಯರಿಗೆ ಹಾಗೂ ಪ್ರವಾಸಿಗರಿಗೆ ಗುಣಮಟ್ಟದ ಆಹಾರ ಮತ್ತು ಉತ್ತಮ ಸೇವೆ ಒದಗಿಸುವ ಮೂಲಕ ಸಂಸ್ಥೆ ಯಶಸ್ವಿಯಾಗಲಿ ಅಂತ ಶುಭ ಹಾರೈಸಿದರು. ಮಡಿಕೇರಿ ನಗರದ ವ್ಯಾಪ್ತಿಯಲ್ಲಿ ಸ್ನೇಹಿತರಾದಂತಹ ಕಲಿಮುನ್ನವರು ನೂತನವಾಗಿ ಮಂದಿ ಬಿರಿಯಾನಿ ಕರೆಕ್ಟಾ ಸ್ಪೆಷಾಲಿಟಿ ಮಂದಿ ಬಿರಿಯಾನಿ ರೆಸ್ಟೋರೆಂಟ್, ಅದ ಹೆಸರು ಝಾರಾ. ನನ್ನ ವೈಯಕ್ತಿಕವಾಗಿ ಅವ್ರಿಗೆ ಶುಭ ಹಾರೈಸಕ್ಕೆ ಪ್ಲಸ್ ಉದ್ಘಾಟನೆ ಕಾರ್ಯಕ್ರಮ ಕರೆದವ್ರೆ. ಅದೇ ರೀತಿಲಿ ಕುಶಾಲನಗರಲ್ಲೂ ಅವ್ರ ಪಾರ್ಟ್ನರ್ಶಿಪ್ ಅಲ್ಲಿ ಇನ್ನೊಂದು ಬಿರಿಯಾನಿ ಓಪನ್ ಮಾಡ್ತಿದ್ರು. ನಮಗ್ ಮಾತ್ರ ಈ ಬಿರಿಯಾನಿ ಖುಷಿಯಾಗಿದೆ. ಆ ವಿಚಾರದಲ್ಲಿ ನಾನು ಅವ್ರಿಗೇನ್ ಸಲಹೆ ಕೊಡ್ತೀನಿ ಅಂತಂದ್ರೆ, ಕ್ವಾಲಿಟಿ ಫುಡ್ ಆಗಿ, ಈಗ ನೀವೇ ಬೆಂಗಳೂರಲ್ಲಿ ನೋಡ್ತಾ ಇದ್ದೀರಾ ಯಾವ ರೀತಿಲಿ ರೆಸ್ಟೋರೆಂಟ್ ನ ಅಪ್ಪ ಕ್ಲೀನ್ ಆಗಿ ಮಾಡ್ಬೇಕು. ನನ್ ಗೊತ್ತರಿಗೆ ಕ್ವಾಲಿಟಿಲೂ ಚೆನ್ನಾಗಿ ಮಾಡ್ಕೊಂಡವ್ರೆ, ಅದೇ ರೀತಿಲಿ ಜಾಗನೂ ಕ್ಲೀನ್ ಆಗಿ ಮೇಂಟೈನ್ ಮಾಡ್ಕೊಂಡ್ ಬರ್ತಾರೆ. ನಾನು ಅವ್ರನ್ನ ಸಂಪೂರ್ಣವಾಗಿ ಅವ್ರಿಗೆ ಶುಭ ಹಾರಿಸ್ತಾ, ಈ ಬಿಸ್ನೆಸ್ ಇಂದ ಅವ್ರಿಗೆ ಅನುಕೂಲ ಆಗ್ಲಿ, ಒಳ್ಳೇದಾಗ್ಲಿ. ಅದೇ ರೀತಿಲಿ ಟೇಸ್ಟ್, ಕ್ವಾಲಿಟಿ, ಹೈಜೀನು ಅಟ್ಮೋಸ್ಟ್ ಇಂಪಾರ್ಟೆನ್ಸ್ ಆಗಿ ನೀವು ಮೇಂಟೈನ್ ಮಾಡ್ಕೊಂಡು ಈ ರೆಸ್ಟೋರೆಂಟ್ ನ ಮೇಂಟೈನ್ ಮಾಡ್ಬೇಕು, ಈ ರೆಸ್ಟೋರೆಂಟ್ ನ ಮುಂದೆ ವರ್ಸ್ಬೇಕು ಅಂತ ಹೇಳ್ತಾ, ಕಲಿಮುಲ್ ಅವರು ಕೆಲವು 2-3 ವರ್ಷದಿಂದ ಈ ರೆಸ್ಟೋರೆಂಟ್ ಬಿಸ್ನೆಸ್ ಅಲ್ಲಿ ಭಾಗವಹಿಸವ್ರೆ. ರಾಜಕೀಯ ಜೊತೆಲಿ ಇದ್ದು ಪ್ಲಸ್ ಈಗ ರೆಸ್ಟೋರೆಂಟ್ ಬಿಸ್ನೆಸ್ ಅಲ್ಲಿ ಬಂದವ್ರೆ. ಆ ಮಾರ್ಕೆಟ್ ನ ಟ್ಯಾಪ್ ಮಾಡೋರೆ ಅಂತ ನನ್ನ ಅಭಿಪ್ರಾಯ. ಅಂದ್ರೆ ಈ ಮಂದಿ ಮಾರ್ಕೆಟ್ ನ ಒಂದ್ ರೀತಿಲಿ ಒಳ್ಳೆ ರೀತಿಲಿ ಟ್ಯಾಪ್ ಮಾಡೋರೆ. ನಾನು ನಿಮ್ಗೆ ಒಳ್ಳೇದಾಗ್ಲಿ. ಐ ವಿಶ್ ಯು ವೆರಿ ಬೆಸ್ಟ್ ಕಲಿಂ ಭಾಯ್. ಇದೇ ರೀತಿಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಓಪನ್ ಮಾಡ್ಲಿಕ್ಕೆ ನಾವು ಅವಕಾಶ ಮಾಡ್ಕೊಡ್ಲಿ ಆ ದೇವ್ರ ಅಂತ ಹೇಳ್ತಾ, ನಿಮ್ಗೆ ಒಳ್ಳೇದಾಗ್ಲಿ ಕಲಿಂ ಭಾಯ್. ನಮಗೆ ಬಿರಿಯಾನಿ ಫ್ರೀ ಆಗಿ ಕೊಡ್ತಾರೆ ಇವತ್ತು. ಈಗ ಟೂರಿಸ್ಟ್ಗೆ ಸೆಕೆಂಡ್ರಿ, ಫಸ್ಟ್ ನಮ್ಮ ಸ್ಥಳೀಯರಿಗೆ ನಮ್ಗೆ ಆಸೆ. ನಮ್ಮ ಸ್ಥಳೀಯವ್ರಿಗೆ ಬಂದಂತ ಸಂದರ್ಭದಲ್ಲಿ ಖುಷಿಯಾಗಿ ಪ್ರೀತಿಯಾಗಿ ನಡೆಸ್ಕೊಂಡು ಎಲ್ಲರಿಗೂ, ಸ್ಥಳೀಯವ್ರು ಇರ್ಬೋದು, ಟೂರಿಸ್ಟ್ ಇರ್ಬೋದು, ಯಾರಾದ್ರಾಗಿರ್ಬೋದು, ಕ್ವಾಲಿಟಿಯಾಗಿ ಮೇಂಟೈನ್ ಮಾಡ್ಬೇಕು. ಆಮೇಲೆ ನಮ್ಮಲ್ಲಿ ಏನು ಸ್ಟಾಫ್ ಇರ್ತಾರೆ ಕರ್ಟಿಯಸ್ ಆಗಿ ಖುಷಿಯಾಗಿ ಸಾರ್ವಜನಿಕರಿಗೆ ಬಂದಂತ ಮಾತಾಡಿದ್ರೆ ಅದೇ ಹೊಟ್ಟೆ ತುಂಬಂಗೆ. ಯಾಕಂತಂದ್ರೆ ನಮ್ಮ ಸರ್ವರ್ಸು ಬೇರರ್ಸ್ ಏನು ನಾವು ಇಟ್ಕೊಂಡಿರ್ತೀವಿ, ಅವರು ಒಳ್ಳೆ ರೀತಿಲಿ ಕೆಲಸ ಮಾಡ್ಕೊಂಡು ಖುಷಿಯಾಗಿ ನೆಗಾಡ್ಕೊಂಡು ಕೆಲಸ ಮಾಡಿದ್ರೆ ಆ ಪಾಸಿಟಿವ್ ವೈಬ್ ಬಂದು ಏನ್ ಬರ್ತದೆ, ಅದರಿಂದಾನೇ ಇನ್ನೂ 10% ಜನ ಬರ್ತಾರೆ. ಅದೇ ರೀತಿಲಿ ಸ್ವಚ್ಛತೆ ಕಾಪಾಡ್ಕೊಂಡಿರ್ಬೇಕು, ಕ್ಲೀನ್ಲಿನೆಸ್ ಕಾಪಾಡಬೇಕು, ಟೇಸ್ಟ್ ಆಗಿ ಕಾನ್ಸ್ಟೆಂಟ್ ಆಗಿ ಟೇಸ್ಟ್ ಆಗಿರ್ಬೇಕು. ಒಂದ್ ದಿವಸ ಚೆನ್ನಾಗಿರೋದು, ಒಂದ್ ದಿವಸ ಟೇಸ್ಟ್ ಕಡಿಮೆ ಆದ್ರೆ ಒಂದ್ ರೀತಿಲಿ ಬೇಜಾರಾಗುತ್ತೆ. ಆ ವಿಚಾರದಲ್ಲಿ ನನ್ಗೆ ಗೊತ್ತಿರಂಗೆ ಅದೆಲ್ಲಾನು ಆಂಗಲ್ ಕವರ್ ಮಾಡಿನೇ ಇದು ಗಂಟ ಬಂದಿರೋದು ಕಲಿಮಣ್ಣವರು. ಅವೆಲ್ಲಾನು ನೀವು ಹೇಳ್ದಂಗೆ ಈ ಕುಶಾಲನಗರಲ್ಲಿ ಒಂದ್ ಮಾಡಿದ್ರು, ಈಗ ಇದು ಮಾಡಿದ್ರೆ ನಾನು ಸಂಪೂರ್ಣ ವಿಶ್ವಾಸ ಇದೆ ಇವ್ರು ಈ ರೆಸ್ಟೋರೆಂಟ್ ಚೆನ್ನಾಗಿರ್ತಾರೆ. ಬೇರೆಯವ್ರು ಬರ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಮತ್ತೋರ್ವ ಅತಿಥಿ ಮಡಿಕೇರಿ ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ರಾಜೇಶ್ ಯಲ್ಲಪ್ಪ ಶೇಖ್ ಕಲೀಮುಲ್ಲಾ ಅವರ ಹೋಟೆಲ್ ಉದ್ಯಮಕ್ಕೆ ಶುಭ ಹಾರೈಸಿದ್ರು. ಈ ದಿನ ಮಡಿಕೇರಿ ನಗರದಲ್ಲಿ ಸ್ನೇಹಿತ ಕುಶಾಲನಗರದ ಮಾಜಿ ಪಟ್ಟಣ ಪಂಚಾಯತಿ ಸದಸ್ಯರು, ಪುರಸಭಾ ಸದಸ್ಯರಾದಂಥ ಕಲೀಮುಲ್ಲಾ ಅವರು ಮಡಿಕೇರಿ ನಗರದಲ್ಲಿ ಝಾರಾ ಅರೇಬಿಯನ್ ಮಂದಿ ಅಂತ ಒಂದು ಹೋಟೆಲ್ನ ಇವತ್ತು ಉದ್ಘಾಟನೆ ಮಾಡಲಿಕ್ಕೆ ಎಲ್ಲನೂ ವ್ಯವಸ್ಥಿತವಾಗಿ ರೆಡಿಯಾಗಿದೆ. ಬಹುಶಃ ಇವ್ರದ್ದು ಇದು 2ನೇ ಬ್ರಾಂಚು. ಕುಶಾಲನಲ್ಲಿ ಕೂಡ ನಾನು ನೋಡಿದಾಗೆ, ಅಲ್ಲಿ ಸವಿದಾಗೆ ಬಹಳ ಒಂದು ಟೇಸ್ಟಿ ಫುಡ್ಡನ್ನಲ್ಲಿ ಪ್ರೊವೈಡ್ ಮಾಡೋದನ್ನ ನಾವು ಕೂಡ ನೋಡಿದ್ವಿ. ತುಂಬ ಚೆನ್ನಾಗಿ ಅದು ನಡೀತಾ ಇದೆ.
ಸೊ ಇವತ್ತು ಮಡಿಕೇರಿಯಲ್ಲಿ ಇವತ್ತು ಇವರು ಪ್ರಾರಂಭ ಮಾಡೋದು ತುಂಬ ಸಂತೋಷಕರ ವಿಚಾರ. ಮಡಿಕೇರಿಗೆ ಇಂಥ ಒಳ್ಳೆಯ ಗುಣಮಟ್ಟದ ಆಹಾರವನ್ನು ಕೊಡುವಂಥ ಹೋಟೆಲ್ಗಳ ಅವಶ್ಯಕತೆ ಇದೆ. ಯಾಕೆಂದ್ರೆ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರವಾಸಿಗರು ಮಡಿಕೇರಿ ನಗರದಲ್ಲಿ ಬರುವಂಥದ್ದು, ಬರೋಕ್ಕೆ ಅವ್ರಿಗೆ ಸರಿಯಾದ ಒಂದು ಊಟದ ವ್ಯವಸ್ಥೆ ಇವತ್ತು ಎಷ್ಟೇ ಹೋಟೆಲ್ಗಳು ಇದ್ರ ಸಮೇತ ಒಂದು ಟೇಸ್ಟಿ ಫುಡ್ ಇಷ್ಟಪಟ್ಟು ತಿನ್ನುವಂಥ ಹೋಟೆಲ್ಗಳು ಕೆಲವೇ ಇರೋದ್ರಿಂದ ಇವತ್ತು ಬಹುಶಃ ಈ ಝಾರಾ ರೆಸ್ಟೋರೆಂಟ್ ಅದನ್ನ ಫುಲ್ಫಿಲ್ ಮಾಡುತ್ತೆ, ಜನರಿಗೆ ಒಂದು ತೃಪ್ತಿ ಕೊಡುವಂಥ ಆಹಾರವನ್ನ ಒದಗಿಸ್ಕೊಡ್ತಾರೆ ಅಂತ ನಾನು ಭಾವಿಸ್ತೇನೆ. ಹಾಗೆ ಇವತ್ತು ಈ ದಿನ ಇದರ ಉದ್ಘಾಟನೆಯನ್ನ ನಮ್ಮ ಮಾನ್ಯ ಶಾಸಕರು ಡಾಕ್ಟರ್ ಮಂತರಗೌಡರವರು ಮಾಡಲಿಕ್ಕಿದ್ದಾರೆ. ಹಾಗೂ ಈ ಈ ಹೋಟೆಲ್ ಬಹಳ ಯಶಸ್ವಿಯಾಗಿ ನಡೀಲಿ, ಲಾಭದಾಯಕವಾಗಿ ನಡೀಲಿ ಆ್ಯಂಡ್ ತುಂಬ ಇದರಲ್ಲಿ ಸ್ವಲ್ಪ ಅಚ್ಚುಕಟ್ಟಾಗಿ ಅದನ್ನ ಕ್ಲೀನ್ಡ್ ಆಗಿ ಇಟ್ಕೊಳ್ಳುವಂಥದ್ದು ಕೂಡ ಬಹಳ ಮುಖ್ಯ ಆಗ್ತದೆ. ಬಹುಶಃ ಅವರು ಅನುಭವಸ್ಥರಾಗಿರೋದ್ರಿಂದ ಈಗಾಗಲೇ ಆ ಉದ್ಯಮ ಇರೋದ್ರಿಂದ ಅದನ್ನ ಮಾಡ್ತಾರೆ ಅಂತ ಅನ್ಕೊಳ್ತಾ ಇವತ್ತು ಇಲ್ಲಿಗೆ ನನ್ನನ್ನು ಕೂಡ ಕರೆದಿದ್ದಾರೆ. ಈಗಾಗಲೇ ನಮ್ಮ ಕೊಯ್ನೂರು ರಸ್ತೆಯಲ್ಲಿ ಝಾರಾ ಎಂಬ ಒಂದು ರೆಸ್ಟೋರೆಂಟ್ ಇನ್ನು ನಮ್ಮ ಗೆಳೆಯರಾದ ಕಲಿಮುಲ್ಲಾ ಅವರು ಈಗಾಗಲೇ ರೆಡಿ ಮಾಡಿದ್ದಾರೆ. ಅವರ ಒಂದು ಮೇನ್ ಏನು ಉದ್ದೇಶ ಅಂತ ಹೇಳಿದ್ರೆ, ಇಲ್ಲಿ ಮಡಿಕೇರಿ ನಗರಕ್ಕೆ ಪ್ರವಾಸಿಗರು ತುಂಬ ಬರ್ತಾ ಇರೋದ್ರಿಂದಾಗಿ ಮಡಿಕೇರಿಯಲ್ಲಿ ಒಂದು ಒಳ್ಳೆಯ ಉತ್ತಮವಾದ ಒಂದು ಆಹಾರವನ್ನು ಕೊಡುವಂಥ ವ್ಯವಸ್ಥೆಗಳು ಮಡಿಕೇರಿ ನಡಿಬೇಕು ಅಂತ ಎಲ್ಲರ ಒಂದು ಚಿಂತನೆ ಇರೋದ್ರಿಂದಾಗಿ ಇವರು ಅದೇ ಒಂದು ಕಾನ್ಸೆಪ್ಟ್ನ ಇಟ್ಕೊಂಡು ಇವತ್ತೊಂದು ಹೋಟೆಲ್ ಓಪನ್ ಮಾಡಿದ್ದಾರೆ. ಅವರಿಗೆ ಈ ಒಳ್ಳೆಯ ರೀತಿಯಲ್ಲಿ ವ್ಯಾಪಾರ ಆಗಿ ಅವ್ರನ್ನ ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ಏನು ಕೊಡಗಿನ ಜನತೆಗೆ ಒಂದು ಶುಭ ಸುದ್ದಿ. ನಾವೆಲ್ಲ ಮೊದಲು ಅರೇಬಿಯನ್ ಫುಡ್ ತಿನ್ನಲಿಕ್ಕೆ ಮೈಸೂರು ಬೆಂಗಳೂರು ಹೋಗ್ತಿದ್ವಿ. ಈಗ ನಮ್ಮ ಏನು ಕೊಡಗಿನ ಮಡಿಕೇರಿ ಮುಖ್ಯ ಪಟ್ಟಣದಲ್ಲಿ ಒಂದು ಅರೇಬಿಯನ್ ಫುಡ್ ಅಂದರೆ ಏನು ನಾವು ಪ್ರವಾಸಿಗರು ಹೆಚ್ಚು ಬರುವಂತಹ ಸ್ಥಳದಲ್ಲಿ ಈ ಥರ ವ್ಯವಸ್ಥೆಗಳು ಭಾರಿ ಕಡಿಮೆ ಇತ್ತು. ಅದು ಸ್ಪೆಷಲ್ ಆಗಿ ಮಡಿಕೇರಿಯಲ್ಲಿ ಇತ್ತಿಲ್ಲ. ಈ ಒಂದು ವ್ಯವಸ್ಥೆಗೆ ನಮ್ಮ ಸ್ನೇಹಿತರಾದ ಕಲಿಮುಲ್ಲನವರು ಒಂದು ವ್ಯವಸ್ಥೆ ಮಾಡಿಕೊಟ್ಟ ಜನರಿಗೆ ಇದು ನಿಜವಾಗಿಯೂ ಸಹ ನಾವು ಅವರಿಗೆ ಅಭಿನಂದನೆ ಸಲ್ಲಿಸ್ತಿದ್ದೀವಿ. ಅದೇ ರೀತಿಯಲ್ಲಿ ಅವರ ಏನು ಬಿಸ್ನೆಸ್ ಇದೆ ಅದು ಉತ್ತಮವಾಗಿ ನಡೀಲಿ. ಅದೇ ರೀತಿಯಲ್ಲಿ ಜನರಿಗೆ ಏನು ಒಂದು ರೀಸನಬಲ್ ಪ್ರೈಸಲ್ಲಿ ಒಂದು ಶುಚಿತ್ವಕ್ಕೆ ಒಂದು ಹೆಚ್ಚಿನ ಮಾಹಿತಿ ಕೊಟ್ಟು ಇವರು ಈ ಒಂದು ಉದ್ಯಮವನ್ನು ನಡೆಸಲಿ ಅಂತ ಹೇಳ್ತಾ, ಮತ್ತೆ ಈ ಒಂದು ಏನು ನಮ್ಮನ್ನೆಲ್ಲ ಕರೆದುಬಿಟ್ಟು ಈ ಒಂದು ಕಾರ್ಯಕ್ರಮ ಉದ್ಘಾಟಿಸಿದ್ರೆ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಥ್ಯಾಂಕ್ ಯು. ಝಾರಾ ಅರೇಬಿಯನ್ ಮಂದಿ ಇದೀಗ ತಾನೇ ಮಡಿಕೇರಿಯಲ್ಲಿ 2ನೇ ಬ್ರಾಂಚ್ ಶುಭಾರಂಭಗೊಂಡಿದೆ. ಈ ಒಂದು ಹೋಟೆಲ್ನ ಉದ್ಘಾಟನೆಯನ್ನು ನಮ್ಮ ಶಾಸಕರಾದಂತಹ ಮಂತರಗೌಡರವರು ನೆರವೇರಿಸಿದ್ದು, ಕುಶಾಲನಗರದಲ್ಲಿ ಉತ್ತಮ ರುಚಿಯ ಒಂದು ಮಂದಿ ಊಟವನ್ನ ಕೊಟ್ಟು ನಂಬರ್ 1 ಸ್ಥಾನದಲ್ಲಿ ಕುಶಾಲನಗರದಲ್ಲಿ ಹೆಸರುವಾಸಿಯಾಗಿದೆ. ಇದೀಗ ತಾನೇ ಕೊಡಗು ಜಿಲ್ಲೆಯಂತ ಹಲವೆಡೆಯಿಂದ ಝಾರಾ ಮಂದಿ ಹೋಟೆಲಿಗೆ ಫ್ಯಾಮಿಲಿ ಕುಟುಂಬಗಳು ಭೇಟಿ ನೀಡುತ್ತಿದ್ದು, ಎಲ್ಲರಿಗೂ ಕಷ್ಟ ಆಗುವ ನಿಟ್ಟಿನಲ್ಲಿ ಇದೀಗ ತಾನೇ ಮಡಿಕೇರಿಯಲ್ಲಿ 2nd ಬ್ರಾಂಚ್ ಅನ್ನು ಓಪನ್ ಮಾಡಿದೆ. ಮುಂದಿನ ದಿನಗಳಲ್ಲಿ ಕೊಡಗು ಜಿಲ್ಲೆಯಾದ್ಯಂತಹ ಹಲವಾರು ತಾಲೂಕುಗಳಲ್ಲಿ ಒಂದು ಝಾರಾ ಮಂದಿ ಉದ್ಘಾಟನೆಗೊಳ್ಳಲಿದ್ದು, ಈ ಮಾಲೀಕರಾದಂತಹ ಶೇಖ್ ಕಲಿಮುಲ್ಲಾ ಅವರಿಗೆ ನಾನು ಶುಭಾಶಯನ್ನು ಕೋರುತ್ತಾ, ನಿಮ್ಮ ಊಟದ ರುಚಿ ಇನ್ನಷ್ಟು ಕೊಡಗಿನ ಜನತೆ ಸವಿಯಲಿ. ನಮ್ಮ ಮಡಿಕೇರಿಯ ಹೃದಯ ಭಾಗದಲ್ಲಿ ಕೊಯ್ನೂರು ರಸ್ತೆಯಲ್ಲಿರುವಂತಹ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಹಿಂಭಾಗದಲ್ಲಿ ನಮ್ಮ ಕುಶಾಲನಗರದ ಪಟ್ಟಣ ಪಂಚಾಯತಿ ಸದಸ್ಯರಾಗಿದ್ದಂತಹ ಕಲಿಮುಲ್ಲಾ, ನಮ್ಮ ಸ್ನೇಹಿತರು ಆತ್ಮೀಯರಾದಂತಹ ಕಲಿಮುಲ್ಲರವರು ಒಂದು ಝಾರಾ ಮಂದಿ ಹೌಸ್ ಒಂದು ಅರೇಬಿಯನ್ ಫುಡ್ ಓಪನ್ ಮಾಡ್ತಾ ಇದ್ದಾರೆ. ಅದರ ಉಪಕಾರ ಅಂದರೆ ಸುಮಾರು ಜನರಿಗೆ ಆಸೆ ಇರುತ್ತೆ ಅರೇಬಿಯನ್ ಫುಡ್ ಯಾವ ಮಂದಿ ಸೇವಿಸಬೇಕು ಅಂತ. ಅದಕ್ಕೆ ನಮ್ಮ ಮಡಿಕೇರಿಯ ಸುತ್ತಮುತ್ತಲಿನ ಎಲ್ಲ ಊರುಗಳ ಸಾರ್ವಜನಿಕ ಉಪಯೋಗ ಅಂತ ಅವ್ರು ಮಾಡಿದ್ದಾರೆ. ಅದನ್ನ ಎಲ್ಲರಿಗೂ ಉಪಕಾರವಂತ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಾನು ದಾವೂದ್ ಕಿಂಗ್ಸ್ವೇ. ನಾನೊಂದು ಹೋಟೆಲ್ ಉದ್ಯಮಿಯಾಗಿ ಒಂದು 15 ವರ್ಷ ಕುಶಾಲನಗರದಲ್ಲಿ ಹಾಗೂ ಸಿದ್ದಾಪುರದಲ್ಲಿ ಕಿಂಗ್ಸ್ವೇ ಎಂಬ ನಾಮದಿಂದ ಹೋಟೆಲ್ ಒಂದು ಉದ್ಯಮಿಯಾಗಿ ತುಂಬ ಹಲವಾರು ಕಾರ್ಯಕ್ರಮಗಳನ್ನು ಮತ್ತು ಒಳ್ಳೊಳ್ಳೆ ಫುಡ್ಗಳನ್ನು ಕೊಟ್ಟಿದ್ದೀನಿ, ಈವೆಂಟ್ ಮಾಡಿದ್ದೀನಿ. ಅದೇ ಥರ ಇತ್ತೀಚೆಗೆ ಕುಶಾಲನಗರದಲ್ಲಿ ಒಂದು ಝಾರಾ ಮಂದಿ, ಕೊಡಗಿನಲ್ಲಿ ಉತ್ತಮವಾದ ಒಂದು ಒಳ್ಳೆ ಹೈಜೆನಿಕ್ ಫುಡ್ ಅಂತ ಹೇಳಿದ್ರೆ, ಒಳ್ಳೆ ಊಟ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಅದು ಝಾರಾ ಮಂದಿಗೆ ಹೋಗ್ಬೇಕಂತ ಇವತ್ತು ನಾನು ಹೇಳ್ತೀನಿ. ಒಂದು ಹೋಟೆಲ್ ಅವನಾಗಿ ಒಂದು ಹೋಟೆಲ್ಗೆ ರೆಫರ್ ಮಾಡೋದು ಬಹಳ ಕಮ್ಮಿ, ಆದರೆ ಅಂತ ಒಂದು ರುಚಿಯಾದ ಒಂದು ಶುದ್ಧವಾದ ಒಂದು ರುಚಿಯಾದ ಬಹಳ ಟೇಸ್ಟ್, ಏನೋ ಒಮನ್, ದುಬೈ ಈ ಕಡೆ ಎಲ್ಲ ಹೋದ್ರೆ ಆ ಥರ ಫುಡ್ಡೇ ಸಿಗುತ್ತೆ, ಇಲ್ಲಾಂದ್ರೆ ಹೈದರಾಬಾದ್ ಹೋಗ್ಬೇಕು ಅಂತ ಒಂದು ಫುಡ್ಡು ಇತ್ತೀಚೆಗೆ ಕುಶಾಲನಗರದಲ್ಲಿ ಆಗಿತ್ತು. ಅವ್ರದ್ದು ಈಗ 2ನೇ ಬ್ರಾಂಚ್ ಮಡಿಕೇರಿಯಲ್ಲಿ ಆಯ್ತಿದೆ, ಕೊಯ್ನೂರು ರೋಡ್
ಮತ್ತು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ನಮ್ಮ ಸ್ನೇಹಿತರಾದ ಕಲೀಂ ಬೈ, ಸ್ನೇಹಿತ ಅಂತ ಹೇಳಲ್ಲ, ನಾನು ಫುಡ್ಗೆ ಒಳ್ಳೆ ಒಂದು ಆದ್ಯತೆ ಕೊಡುವವನು, ನಾನು ತುಂಬ ಚೆನ್ನಾಗಿ ತಿನ್ನಿಸ್ತೀನಿ, ತಿನ್ನೋನು ಹಾಗೂ ತಿನ್ನಿಸುವವನು. ಅದರಿಂದ ನನ್ನ ಫುಡ್ ಬಗ್ಗೆ ನನಗೆ ತುಂಬ ಒಂದು ಗೌರವ ಇದೆ. ನೋಡಿ, ಮಡಿಕೇರಿ ಒಂದು ಸುತ್ತಮುತ್ತಲ ನಗರದ ಜನಗಳಿಗೆ ಒಂದು ಒಳ್ಳೆ ಒಂದು ಶುಭ ಸೂಚನೆ. ಇವತ್ತು ಮಡಿಕೇರಿಯಲ್ಲಿ ಜಾರಾ ಮಂದಿದು 2ನೇ ಬ್ರಾಂಚ್ ಓಪನ್ ಆಯ್ತಾ ಇದೆ. ಎಲ್ಲ ಹೋಮ್ ಸ್ಟೇ ಮಾಲೀಕರು, ಆಟೋ ಮಾಲೀಕರು, ಆಟೋ ಚಾಲಕರು, ಟ್ಯಾಕ್ಸಿ ಚಾಲಕರು, ನಿಮಗೆಲ್ಲರಿಗೂ ಹಾಗೂ ಸಾರ್ವಜನಿಕರಿಗೆ ಒಂದು ಕೈಗೆಟುಕುವ ರೀತಿಯಲ್ಲಿ ಒಳ್ಳೆ ಉತ್ತಮವಾದ ಒಂದು ಜಾರಾ ಮಂದಿ ಊಟ ಇಲ್ಲಿ ಕುಶಾಲನಗರ ಮಡಿಕೇರಿಯಲ್ಲಿ ಇವತ್ತು ಆರಂಭವಾಗುತ್ತಿದೆ. ನಾನು ದಾವೂದು ಇದಕ್ಕೆ ಶುಭ ಹಾರೈಸ್ತೇನೆ. ಯಾವುದೇ ಮದುವೆ ಸಮಾರಂಭ ಇರಲಿ, ಬರ್ತ್ಡೇ ಪಾರ್ಟಿ ಇರಲಿ, ಯಾವುದೇ ಒಳ್ಳೆ ಸಮಾರಂಭಗಳಿಗೆ ಭೇಟಿ ನೀಡಿ. ಇದು ನಮ್ಮ ಜಾರಾ ಅರ್ಬನ್ ಮಂದಿ. ಆಲ್ರೆಡಿ ನಾವು ಕುಶಾಲನಗರದಲ್ಲಿ ಬಿಚ್ಚಿದ್ದೀವಿ, 1.5 ವರ್ಷ ಆಗಿದೆ. ನಮ್ಮ ಇದೊಂದು ಸೆಕೆಂಡ್ ಬ್ರಾಂಚ್ ಇವತ್ತು ಮಡಿಕೇರಿ ಕೊಯ್ನೂರು ರಸ್ತೆಯ SBM ಪಕ್ಕದಲ್ಲಿ ನಾವು ಮಾಡ್ತಾ ಇದ್ದೀವಿ. ಸೊ ಎಲ್ಲರಿಗೂ ನಾವು ಇನ್ವೈಟ್ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ಬ್ರಾಂಚ್ ಓಪನ್ ಆಗ್ತಾ ಇದೆ. ಸೊ ಹಾಗೆ ನಮ್ಮ ಅರ್ಬನ್ ಕಾನ್ಸೆಪ್ಟು ಟೋಟಲ್ ನಮ್ಮ ಕುಶಾಲನಗರ ಆಗಲಿ ಇಲ್ಲಾಗಲಿ 2 ಕಡೆನೂ ಅರ್ಬನ್ ಇಂಡಿಯನ್ 2 ಸಹ ಇದೆ. ಟೇಸ್ಟಲ್ಲೂ ಸಹ ತುಂಬ ಚೆನ್ನಾಗಿದೆ. ಎಲ್ಲರನ್ನ ರಿಕ್ವೆಸ್ಟ್ ಮಾಡಿದ್ದೇನೆ, ಎಲ್ಲರೂ ಬನ್ನಿ, ಒಂದು ಸ್ವಲ್ಪ ಭೇಟಿ ಕೊಡಿ. ಮತ್ತು ನಮ್ಮ ಕುಕ್ಸ್ ಎಲ್ಲ ಗಲ್ಫ್ ಎಕ್ಸ್ಪರ್ಟ್ ಆಗಿರೋರು ಇದ್ದಾರೆ, ಮತ್ತು ಇಂಡಿಯನ್ಸ್ ಒಳ್ಳೆ ರೆಸ್ಟೋರೆಂಟಲ್ಲಿ ಕೆಲಸ ಮಾಡಿರೋರು ಇದ್ದಾರೆ. ಸೊ ಹಾಗಾಗಿ ಎಲ್ಲರನ್ನ ರಿಕ್ವೆಸ್ಟ್ ಮಾಡಿದ್ದೇನೆಂದರೆ ಇವತ್ತು ಓಪನ್ ಆಗ್ತಾ ಇದೆ, ಎಲ್ಲರೂ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ನಮ್ಮ ಕೊಹಿನೂರ್ ರಸ್ತೆಯ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಸಮೀಪದಲ್ಲಿರುವ ಜಾರಾ ಅರೇಬಿಯನ್ ಮಂದಿ ರೆಸ್ಟೋರೆಂಟ್ನಲ್ಲಿ ಕುಟುಂಬ ಸಮೇತರಾಗಿ ಕುಳಿತು ಊಟ ಸವಿಯಲು ಅನುಕೂಲವಾಗುವ ವ್ಯವಸ್ಥೆ ಕಲ್ಪಿಸಲಾಗಿದೆ. ಕಾರ್ಯಕ್ರಮದಲ್ಲಿ ರೆಸ್ಟೋರೆಂಟ್ ಮಾಲೀಕರಾದ ಶೇಖ್ ಕಲೀಮುಲ್ಲಾ, ಶೇಖ್ ಶಾಕೀಬ್, ಸಿಬ್ಬಂದಿ, ಗಣ್ಯರು ಹಾಗೂ ಆಹಾರ ಪ್ರಿಯರು ಹಾಜರಿದ್ದರು. ಮಡಿಕೇರಿಗೆ ಆಗಮಿಸುವ ಪ್ರವಾಸಿಗರು ಹಾಗೂ ಸ್ಥಳೀಯರಿಗೆ ಅರೇಬಿಯನ್ ರುಚಿಯ ವೈವಿಧ್ಯಮಯ ಖಾದ್ಯಗಳನ್ನು ಪರಿಚಯಿಸುವ ಮೂಲಕ ಜಾರಾ ಅರೇಬಿಯನ್ ಮಂದಿ ರೆಸ್ಟೋರೆಂಟ್ ಹೊಸ ಆಕರ್ಷಣೆಯಾಗುವ ನಿರೀಕ್ಷೆ ವ್ಯಕ್ತಗೊಂಡಿದೆ. ಜಾರಾ ಅರೇಬಿಯನ್ ಮಂದಿ ರೆಸ್ಟೋರೆಂಟ್ನ ಶುಭಾರಂಭ ಕಾರ್ಯಕ್ರಮಕ್ಕೆ ಆಗಮಿಸಿದ ಗಣ್ಯರು ಶುಭ ಹಾರೈಸಿದರು. ನಮ್ಮ ಕುಶಾಲನಗರಲ್ಲಿ ಲೊಕೇಟ್ ಆಗಿರುವ ಜಾರಾ ಅರೇಬಿಯನ್ ಮಂದಿ ಈಗ ಮಡಿಕೇರಿಯಲ್ಲಿ ಓಪನ್ ಮಾಡಿದ್ದೀವಿ. ಆಫ್ಟರ್ ಲಾಟ್ ಆಫ್ ಪೀಪಲ್ ಶೋಡ್ ದೇರ್ ಲವ್. ತುಂಬಾ ಇಷ್ಟಪಡ್ತಾರೆ ಕುಶಾಲನಗರಲ್ಲಿ. ನಾವೀಗ ಏನ್ ಹೇಳ್ತೇವೆ ಅಂದ್ರೆ, ಎಲ್ಲರೂ ಬಂದು ಮಡಿಕೇರಿ ಟ್ರೈ ಮಾಡಿ. ನಮ್ಮ ಹತ್ರ ಮಜ್ಲಿಸ್ ಇದೆ, ಫ್ಯಾಮಿಲಿ ಸಿಟ್ಟಿಂಗ್ ಇದೆ, ಮತ್ತೆ ಸ್ಪೆಷಲಿ ಕಾಲೇಜ್ ಹುಡುಗರಿಗೆ ನಮ್ಮ ಮಂದಿ ಅಂದ್ರೆ ತುಂಬಾ ಇಷ್ಟ. ಜನ ಮಡಿಕೇರಿಯಿಂದ ಬಂದು ಕುಶಾಲನಗರ ತಿಂತಾ ಇದ್ರು. ಅದೇ ಕಾರಣಕ್ಕೆ ನಾವೀಗ ಮಡಿಕೇರಿಯಲ್ಲಿ ನಮ್ಮ ಸೆಕೆಂಡ್ ಬ್ರಾಂಚ್ ಓಪನ್ ಮಾಡೋಣ ಅಂತ ಓಪನ್ ಮಾಡಿದ್ದೇವೆ. ನಾವು ಎಲ್ಲರಿಗೆ ಏನ್ ಹೇಳೋದಂದ್ರೆ, ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಎಲ್ಲರೂ ಕರ್ಕೊ ಬನ್ನಿ, ಒಂದ್ಸಲಿ ವಿಸಿಟ್ ಮಾಡಿ.